ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಒಂದು ಹೆಲ್ದಿಯಾದ ದೋಸೆಯನ್ನು ಮಾಡ್ತಾ ಇದ್ದೇನೆ. ದೋಸೆಯಲ್ಲಿ ನಾನಾ ರೀತಿಯ ದೋಸೆಯನ್ನು ಮಾಡಿರ್ಬೋದು. ಅದರಲ್ಲಿ ನಾನಿವತ್ತು ಗರಿಗರಿಯಾದ ಪ್ರೋಟೀನ್ ರಿಚ್ ಹೆಸರು ಕಾಳಿನ ದೋಸೆಯನ್ನು ಮಾಡ್ತಾ ಇದ್ದೇನೆ. ಹೆಸರು ಕಾಳಿನ ಕಿಚಡಿ ಹಾಗೆ ಪಲ್ಯ ಒಗ್ಗರಣೆ ಎಲ್ಲರೂ ಮಾಡಿ ತಿಂದಿರ್ತೀರಲ್ವಾ. ಹೆಸರು ಕಾಳನ್ನು ಮೊದಲೇ ನೆನೆಸಿ ಅರ್ದು ದೋಸೆ ಕೂಡ ಮಾಡಿದರೆ ಹೊಸ ಟೇಸ್ಟ್ ತುಂಬ ರುಚಿಯಾಗಿರ್ತದೆ. ಮಾಡುವ ವಿಧಾನ ಕೂಡ ತುಂಬಾ ಸುಲಭವಾಗಿದೆ. ಬನ್ನಿ ಇವತ್ತು ಸಿಂಪಲ್ ಆಗಿ ಮಾಡ್ಕೊಂಡು ಬರೋಣ ನಮ್ಮ ಹೆಸರು ಕಾಳಿನ ದೋಸೆಯನ್ನು. ಹೆಸರು ಕಾಳಿನ ದೋಸೆಗೆ 1 ಪಾವು ಆಗೋಷ್ಟು ಹೆಸರು ಕಾಳನ್ನು ಮೊದಲಿನ ದಿನವೇ ನೆನೆಸಿ ಇಡಬೇಕು. ಅದಕ್ಕೆ ಅರ್ಧ ಲೋಟ ಆಗೋಷ್ಟು ಅಕ್ಕಿ, ಈ ಎರಡನ್ನು ಒಟ್ಟಿಗೆ ಹಾಕಿ ತೊಳೆದು ನೆನೆಸಿ ಇಟ್ಟಿದ್ದೇನೆ. ನೆಕ್ಸ್ಟ್ ದಿನ ಬೆಳಗ್ಗೆ ನೋಡಿ, ಇದು ಚೆನ್ನಾಗಿ ನೆಂದಿದೆ ಅಕ್ಕಿ ಹಾಗೆ ಹೆಸರು ಕಾಳು. ಈ ಪ್ರಮಾಣದಲ್ಲಿ ತಗೊಂಡ್ರೆ 15ರಿಂದ 20 ದೋಸೆಗಳಾಗ್ತವೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕಾಳು ಅಕ್ಕಿಯನ್ನು ತಗೊಂಡು ಮಾಡ್ಬೋದು. ನೆನೆಸಿಟ್ಟಂತಹ ಹೆಸರು ಕಾಳನ್ನು ಇವೆರಡನ್ನು ಬಸಿದು ಮಿಕ್ಸಿ ಜಾರ್ಗೆ ಈಗ ಹಾಕೊಳ್ತಾ ಇದ್ದೇನೆ. ಇದರ ಒಟ್ಟಿಗೆ ಸ್ವಲ್ಪ ಹಸಿಮೆಣಸು ಹಾಗೆ ಶುಂಠಿಯನ್ನು ಕೂಡ ಸೇರಿಸಬೇಕು. ಗ್ರೀನ್ ಕಲರ್ ಬರಬೇಕು ಅಂತ ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಬೋದು. ನಾನು ಅದನ್ನು ಸ್ಕಿಪ್ ಮಾಡಿದ್ದೇನೆ. ಬರೀ ಹಸಿಮೆಣಸು ಹಾಗೆ ಶುಂಠಿಯನ್ನು ಹಾಕ್ಕೊಂಡು ಅರಿಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ದೋಸೆ ಹದಕ್ಕೆ ನುಣ್ಣಗೆ ಅರ್ಕೊಂಡು ಬರಬೇಕು. ನೀವು ಎಷ್ಟು ನುಣ್ಣಗೆ ಅರ್ಕೊಳ್ತಿರೋ ಅಷ್ಟು ಕ್ರಿಸ್ಪಿಯಾಗಿ ದೋಸೆ ಆಗ್ತದೆ. ಟೇಸ್ಟ್ ಕೂಡ ಸೂಪರ್ ಆಗಿ ಇರ್ತದೆ. ಇದು ಇನ್ಸ್ಟೆಂಟ್ ಆಗಿ ರುಬ್ಬಿದ ಕೂಡಲೇ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರ್ತದೆ. ರುಬ್ಬಿರುವಂಥ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ನೀರಿನ ಹದ ಕೂಡ ನೋಡಿ ನಾರ್ಮಲ್ ದೋಸೆ ಹಿಟ್ಟಿನ ಹದದಲ್ಲಿ ಇಟ್ಕೊಂಡ್ರೆ ಸಾಕು. ಈ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಬಿಸಿಯಾದ ದೋಸೆ ಕಾವಲಿಗೆ ಹಾಕಿ ಅದರ ಮೇಲೆ ತುಪ್ಪವನ್ನು ಕೂಡ ಸೇರಿಸಿ ಕಾಯಿಸಿದರೆ ಗರಿಗರಿಯಾದ ರುಚಿಯಾದ ದೋಸೆ ಕೂಡ ರೆಡಿಯಾಗಿ ಇರ್ತದೆ. ನೋಡಿ, ಒಂದು ಸೌಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಎಷ್ಟು ಬೇಕಾದರೂ ತೆಳುವಾಗಿ ಹಿಟ್ಟನ್ನು ಹರಡಿ ಹಾಕ್ಕೊಳ್ಬೋದು. ಅಷ್ಟೇ ಚೆನ್ನಾಗಿ ಗರಿಗರಿಯಾಗಿ ಬರ್ತದೆ. ಹಿಟ್ಟು ಗಟ್ಟಿ ರುಬ್ಕೊಂಡಿದ್ರೆ ಈ ರೀತಿ ಬರ್ತಾ ಇರಲಿಲ್ಲ. ಈ ದೋಸೆ ಹಿಟ್ಟು ಹದವಾಗಿದೆ. ದೋಸೆ ಕೂಡ ಹಾಗೆ ಚೆನ್ನಾಗಿ ಗರಿಗರಿಯಾಗಿ ಬರ್ತಾ ಇದೆ ನೋಡಿ. ಹಾಗಾಗಿ ಸಾಫ್ಟ್ ಆಗಿ ನುಣ್ಣಗೆ ಅರ್ದ್ಕೊಂಡು ಇಡಬೇಕು ಈ ದೋಸೆ ಹಿಟ್ಟನ್ನು. ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಇವೆರಡರಲ್ಲಿ ಯಾವುದನ್ನಾದರೂ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗುವವರೆಗೆ ಬಿಟ್ಟು ತೆಗೆದ್ರೆ ಆಯಿತು. ಸ್ವಲ್ಪನೂ ದೋಸೆ ಹಿಟ್ಟು ಕಾವಲಿಗೆ ಅಂಟೋದೇ ಇಲ್ಲ ನೋಡಿ. ಟೇಸ್ಟ್ ಕೂಡ ಹಾಗೆ, ಬಣ್ಣ ಕೂಡ ಹಾಗೆ ತುಂಬ ಚೆನ್ನಾಗಿ ಬರ್ತದೆ. ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಬಹಳ ಬೇಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ಗೆ ನಾವು ರೆಡಿ ಮಾಡ್ಕೊಳ್ಬೋದು. ಇದು ಪ್ರೋಟೀನ್ ರಿಚ್ ಹೆಸರು ಕಾಳಿನ ದೋಸೆ ನಿಮಗೆಲ್ರಿಗೂ ಇಷ್ಟ ಕೂಡ ಆಗ್ತದೆ, ಹೆಲ್ದಿ ಕೂಡ ಆಗಿದೆ. ಇದನ್ನು ನೀವು ಎಲ್ಲರೂ ಒಮ್ಮೆ ಮಾಡಿ ನೋಡಿ. ಈ ದೋಸೆಗೆ ಮಾಮೂಲಿಯಾಗಿ ಮಾಡುವಂತಹ ಹಸಿರು ಚಟ್ನಿ ಅಥವಾ ಯಾವುದೇ ಗೊಜ್ಜಿನೊಂದಿಗೆ ಸರ್ವ್ ಮಾಡ್ಬೋದು. ಹಾಗಿದ್ರೆ ಸಿಂಪಲ್ ಆದ ದೋಸೆ ನೀವು ಇವತ್ತೇ ಮಾಡಿ ನೋಡ್ತೀರಲ್ವಾ. ಮಾಡಿ ನೋಡಿ, ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋಗೊಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಟೇಕ್ ಕೇರ್.